ಒಳ್ಳೇದಾಗ್ಲಿ. ನಾವು ಇದೇ ಮೊದಲ ಬಾರಿಗೆ ಕಲ್ಲಂಗಡಿಯನ್ನ ಬೆಳೆದಿದ್ದೀವಿ 15 ಎಕರೆ ತೋಟದಲ್ಲಿ. ಈಗ ಮೊದಲಿಂದ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಈಗ ನಮ್ಮ ಗೆಳೆಯರಾದಂಥ ಪಿಂಟು ಬಾಳಿಕೆ ಅವರು ನಮಗೆ ಸಜೆಸ್ಟ್ ಮಾಡಿದ್ದಾರೆ. ಶ್ರೀರಾಮ್ ಡ್ರಿಪ್ಪಿಟ್ ನ್ಯೂಟ್ರಿಯೆಂಟನ್ನ ಕಂಟಿನ್ಯೂಸ್ ಆಗಿ ವಾರಕ್ಕೆ 8 kg ಕೊಡಿ ಅಂತ ಸಲಹೆ ಮಾಡಿದ್ದಾರೆ. 35 ದಿನ ಆಗಿದೆ ನಮ್ಮದು ಕಲ್ಲಂಗಡಿ ಹಚ್ಚಿ. ಇವತ್ತಿಂದ ನಾನು ಇದನ್ನ ಪ್ರಯೋಗ ಮಾಡ್ತೀನಿ. 1 ತಿಂಗಳ ಮಟ್ಟ ಕಂಟಿನ್ಯೂಸ್ ಅವ್ರು ಏನು ಹೇಳಿದಾರೆ ಆ ಟ್ರೀಟ್ಮೆಂಟ್ ಮಾಡ್ತೀನಿ. ಈಗ ಕಾಯಿ ಬಂದು ಒಂದು 1/2 kg ಅಥವಾ 1 kg ಇದೆ. ನೋಡೋಣ 30 ದಿವಸ ಆದ ನಂತರ ಏನು ರಿಸಲ್ಟ್ ಬರುತ್ತೆ. ಓಕೆ, ಧನ್ಯವಾದಗಳು. ನಾವು ಲಾಸ್ಟ್ ಟೈಮ್ 19 ತಾರೀಕು ವಿಡಿಯೋ ಮಾಡಿದ್ವಿ. ಇದೇ ಪ್ಲಾಟ್ನಲ್ಲಿ, ಇದೇ ಸ್ಪಾಟ್ನಲ್ಲಿ, ಇದೇ ಕಾಯಿ ಹಿಡಿದು ನಾವು ಕಂಟಿನ್ಯೂಸ್ ಆಗಿ ಸಂತೋಷ್ ಬಾಳಿಕಾಯಿ ಅವರ ಹೇಳಿಕೆ ಮೇರೆಗೆ ಡ್ರಿಪ್ಪಿಟ್ಟನ್ನ 8 ದಿವಸಿಗೆ 2 ಡೋಸ್ ಕೊಟ್ಟಿದ್ದೀವಿ ನಾವು ಆಲ್ರೆಡಿ. ಈಗ ನಿನ್ನೆ ಕೊಟ್ಟಿದ್ದೀವಿ. ಆಲ್ಮೋಸ್ಟು 1.5 kg ಕಲ್ಲಂಗಡಿ ವೇಟ್ ಜಾಸ್ತಿ ಆಗಿದೆ. ನೀವು ನೋಡ್ಬೋದು. ಐದು ವಿಡಿಯೋ ಶೇರ್ ಮಾಡ್ತೀವಿ, ಇದನ್ನೂ ಲಿಂಕ್ ಮಾಡ್ತೀವಿ. ತಾವೆಲ್ಲರೂ ಕಲ್ಲಂಗಡಿ ಬೆಳೆಯೋರು ಅಥವಾ ವೆಜಿಟೇಬಲ್ ಬೆಳೆಯೋರು ವೇಟೇಜ್ಗೆ ಆಗಲಿ ಎಲ್ಲ ಒಂದೇ ನಮ್ನಿ ರಿಪೀಟ್ನ ಯೂಸ್ ಮಾಡೋದ್ರಿಂದ ಅನುಕೂಲ ಆಗ್ತದೆ. ರೈತರಿಗೂ ಬಳಕೆ ಮಾಡೋಕ್ಕೆ ಯೂಸ್ ಆಗ್ತದೆ. ಟ್ರೈ ಮಾಡಿ, ಎಲ್ಲರೂ ಉಪಯೋಗ ಮಾಡಿ. ಧನ್ಯವಾದಗಳು. ನಮಸ್ಕಾರ ಗೆಳೆಯರೆ. ಇವತ್ತು ಕಲ್ಲಂಗಡಿದು 58ನೇ ದಿವಸದ ವಿಡಿಯೋ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮು 37 ಡೇಸ್ಗೆ ಮಾಡಿದ್ವಿ ನಾವು. ಡ್ರಿಪ್ಪಿಟ್ಟನ್ನ ಕಂಟಿನ್ಯೂಸ್ ಆಗಿ ಅದು ಒಂದೇನೇ ಯೂಸ್ ಮಾಡ್ತಾ ಇರೋದು. ಇದು 3ನೇ ಡೋಸು. 8 kg 1 ಎಕರೆಗೆ ನಾವು ಕೊಡ್ತಾ ಇದ್ದೀವಿ. ಇವತ್ತು ಸೈಜ್ ಬಂದು ಲಾಸ್ಟ್ ಟೈಮ್ ನೀವು ಕಂಪೇರ್ ಮಾಡಿದ್ರೆ ಲಾಸ್ಟ್ ವಿಡಿಯೋ ಇದನ್ನ 2 ಲಿಂಕ್ ಮಾಡ್ತೀವಿ, ಚೆಕ್ ಮಾಡಿ. ಆಲ್ಮೋಸ್ಟ್ 3 kg 4 kg ತನಕ ಬರ್ತಾ ಇದೆ. ಎಲ್ಲರೂ ರೈತರಿಗೆ ನಾನು ವಿನಂತಿ ಏನು ಮಾಡ್ತೇನಪ್ಪ ಅಂದರೆ, ರಿಪೀಟನ್ನು ಶ್ರೀರಾಮ್ದವರು ಈ ರಿಪೀಟನ್ನು ಒಂದೇ ಡೋಸಲ್ಲಿ ಎಲ್ಲ ಕ್ಯಾಲ್ಸಿಯಮು, ಬೋರಾನ್ ಎಲ್ಲ ಕೂಡಿಸಿ ಬರುವಂಥ ಡೋಸನ್ನು ರೆಡಿ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗುವಂಗ. ಎಲ್ಲರೂ ಯೂಸ್ ಮಾಡಿ, ಚೆಕ್ ಮಾಡಿ, ಚಾಲೆಂಜ್ ಮಾಡಿ, ಯೂಸ್ ಮಾಡಿ. ನೀವು ಕಂಪ್ನಿಯವ್ರಿಗೆ ಚಾಲೆಂಜ್ ಮಾಡಿ, ಕೇಳಿ, ಯೂಸ್ ಮಾಡಿ. ಓಕೆ, ಬಾಯ್.